ಸೊ ಹಲೋ ಗೈಸ್, ದಿಸ್ ಇಸ್ ಸ್ಫೂರ್ತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವಾಗ ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ನನಗೆ ನಿನ್ನೆ ರಾತ್ರಿ ಒಂದು ಕಾಲ್ ಬರುತ್ತೆ. ಗೈಸ್ ಐ ಕಾಂಟ್, ತುಂಬ ಅರ್ಜೆಂಟಲ್ಲಿದ್ದೀನಿ, ಆಮೇಲೆ ಆಮೇಲೆ ಮಾತಾಡ್ತೀನಿ. ಓಕೆ, ಇವತ್ತು ಏನಪ್ಪಾ ಅಂದ್ರೆ ಸೊ ನನಗೆ ನಿನ್ನೆ ರಾತ್ರಿ ನಮ್ಮ ಆಂಟಿಯಿಂದ ಕಾಲ್ ಬರುತ್ತೆ. ಸೊ ದುರ್ಗದಲ್ಲಿ ಒಂದು ಕೇಸ್ ಆಗಿದೆ, ಸೀರಿಯಸ್ ಇಶ್ಯೂ ಆಗಿದೆ. ಏನಂದ್ರೆ ಒಂದು ನಾಯಿ ಮರಿ ಮೇಲೆ ಪರ್ಪಸ್ಫುಲಿ ಒಬ್ಬ ಸ್ಕೂಲ್ ಬಸ್ ಡ್ರೈವರು ಹರ್ಸ್ಕೊಂಡು ಹೋಗಿದ್ದಾನೆ, ಸತ್ತೋಗಿದ್ದಾನೆ. ನಾಯಿ ಸ್ಪಾಟ್ ಅಲ್ಲೇ 5 ನಿಮಿಷಕ್ಕೆ ಸತ್ತೋಯ್ತದು. ಸೊ ಅದನ್ನ ಅವ್ರ ಮನೆ ಹತ್ರ ಇದ್ದಿದ್ದು ಆ ನಾಯಿ ಸಾಕಿದ್ದು ಓನರೇನೆ ಪಾಪ ಹೋಗ್ಬಿಟ್ಟು ಅವರೇ ಓನ್ ಇಂಟ್ರೆಸ್ಟ್ ಇಂದ ಹೋಗಿ ಸೊ ಅದನ್ನ ಕೇಸ್ ಫೈಲ್ ಮಾಡಿಸಿದ್ದಾರೆ. ಸೊ ನನಗೆ ನಮ್ಮ ಆಂಟಿ ಫೋನ್ ಮಾಡ್ತಾರೆ, ಈ ತರ ನಾಳೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಬರ್ತಾ ಇದಾರೆ, ಸೊ ಅದಕ್ಕೆ ನೀನು ಇರು ಅಂತ ಹೇಳಿದ್ಲು. ಸೊ ಇವತ್ತು ಹೋಗಿದ್ವಿ. ಆ ಕೇಸ್ ನಿಮಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ. ಆ ಫುಟೇಜ್ ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಸೈಡ್ ಅಲ್ಲಿ. ಸೊ ಒಬ್ಬ ಡ್ರೈವರು ಪರ್ಪಸ್ಫುಲಿ ನಾಯಿ ಮೇಲೆ ಹತ್ಸಿದಾನೆ. ಸೊ ಇವಾಗ ಹೋಗಿ ಬಂದ್ವಿ ನಾವು. ಸರ್ಕಲ್ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ರು, ಸ್ಪಾಟ್ ಇನ್ವೆಸ್ಟಿಗೇಷನ್ ಎಲ್ಲ ಆಯ್ತು. ವಿಚಾರಣೆ ಆಗ್ಬೇಕು. ಒಂದು ಈಗ ಏನ್ ಪ್ರೊಸೀಜರ್ ಏನಿದೆಯೋ ಅದನ್ನ ಮಾಡ್ತಾ ಇದಾರೆ. ನೆಕ್ಸ್ಟ್ PM ಆದ್ಮೇಲೆ ಮುಂದಿಂದು ಏನ್ ಮಾಡ್ಬೇಕು ಅವರು ಪೊಲೀಸ್ ಮಾಡ್ತಾರೆ. ಅಷ್ಟೇ. ಸೊ ಇವಾಗ ನಾನು ಗುರು ಇಬ್ರು ಹೋಗಿದ್ವಿ ಸ್ಪಾಟ್ ಅಲ್ಲಿ ಇದ್ವಿ. ಸೊ ಇವಾಗ ನೆಕ್ಸ್ಟ್ PM ಮಾಡ್ತಾರೆ. ಸೊ ಈಗ ಅಲ್ಲಿಗೂ ಹೋಗ್ಬೇಕು. ನೀವೇನೇ ತಪ್ಪು ಮಾಡಿದ್ರು ಪ್ರಾಣಿಗಳ ಮೇಲೆ ಈ ತರನು ಆಗತ್ತೆ ಲಾ, ಅಂದ್ರೆ ಈ ತರನು ಮಾಡಬಹುದು ಅನ್ನೋದನ್ನ ನಾನು ಅವೇರ್ನೆಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ಮುಂದುವರಿಬೇಕು ಇದನ್ನ. ಹೇಗೆ ಅಂತಂದ್ರೆ ಸುಮ್ನೆ ಕೈ ಬಿಟ್ಬಿಡ್ತಾರೆ ಅದನ್ನ. ಈಗ ಒಂದು ವಿಡಿಯೋ ಮಾಡಿದ್ವಿ, ಅವೇರ್ನೆಸ್ ಆಯ್ತಾ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಇದು ಮುಂದುವರ್ತಾ ಹೋಗ್ಬೇಕು ಅಂತ. ಸೊ ಅದೇ ಜಾಗದಲ್ಲಿ ಒಬ್ಬ ಮನುಷ್ಯ ಇದ್ದಿದ್ರೆ ಎಷ್ಟು ತಲೆ ಕೆಡ್ಸ್ಕೊಂತಿದ್ವಿ. ಬಟ್ ಇವತ್ತು ಒಂದ್ ಪ್ರಾಣಿಗೆ ಅಷ್ಟೇ ತಲೆ ಕೆಡ್ಸ್ಕೊಂತಿದೀವಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ. ಸೊ ಈಗ ಗ್ಯಾಪ್ ಅಲ್ಲಿ ಏನಿಲ್ಲ, ಊಟ ಮಾಡಕ್ ಬಂದಿದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ PM ಸ್ಪಾಟಿಗೆ ಹೋಗ್ಬೇಕು. ಸೊ ಗೈಸ್ ಇವಾಗ ಸ್ಪಾಟ್ ಅಲ್ಲಿ ಇದೀವಿ, ನಾನು ಗುರು. ಮತ್ತೆ ಆಕ್ಚುಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಲ್ಲ. ಬ್ಯಾಂಗ್ಳೂರಿಂದ ಹರೀಶ್ ಸರ್ ಅಂತ ಆಂಟಿ ಕ್ರುಯಾಲಿಟಿ ಆಫೀಸರ್, ಅನಿಮಲ್ ಆಂಟಿ ಕ್ರುಯಾಲಿಟಿ ಆಫೀಸರ್, ಅವ್ರು ಕೂಡ ಬಂದಿದ್ದಾರೆ ಪಾಪ. ಸೊ ನಾನು ಅವ್ರನ್ನ ಸಪ್ರೇಟಾಗಿ ಮಾತಾಡಿಸಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಒಂದು. ಸೊ ಅವರು ಈ ಒಂದು ನಾಯಿ ಮರಿಗೋಸ್ಕರ ಒಂದು ಜಸ್ಟಿಸ್ ಸಿಗಬೇಕು ಅಂತ ಅವರು ಪಾಪ ಬಂದಿದ್ದಾರೆ. ಆ್ಯಕ್ಚುಲಿ ಪದ್ದಿನೂ ಬರಬೇಕಿತ್ತು. ಪದ್ದಿ ಸ್ವಲ್ಪ ಏನೋ ಕೋರ್ಟ್ ಕೆಲಸ ಅಂತ ಬ್ಯಾಂಗ್ಳೂರಲ್ಲಿದ್ದಾಳೆ, ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ. ಇಲ್ಲಾಂದ್ರೆ ಅವಳು ಫಸ್ಟ್ ಹಾಜರಾಗ್ತಿದ್ಲು. ಹೋಪ್ ಹಿ ವಿಲ್ ಗೆಟ್ ಅ ಜಸ್ಟಿಸ್. ಟ್ರೈ ಮಾಡ್ತಾ ಇದ್ದೀವಿ ಗೈಸ್, ನೋಡೋಣ ಏನೇನಾಗುತ್ತೆ ಅಂತ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇನ್ನೊಂದು ವಿಚಾರ ಹೇಳಬೇಕು, ಇವಾಗ ಟೈಮು 1:30. ಆ್ಯಕ್ಚುಲಿ ನನಗಿದು ಇವತ್ತೆಲ್ಲ ಈ ಪ್ರೊಸೀಜರ್ಸ್ ಇದನ್ನು ನಂಗೆ ನಿನ್ನೆ ರಾತ್ರಿವರೆಗೂ ನಂಗೆ ಗೊತ್ತೇ ಇರಲಿಲ್ಲ. 10:30 ಮೇಲೆ ಇದೆಲ್ಲ ನಂಗೆ ಗೊತ್ತಾಗಿದ್ದು. ಸೊ ಏನಾಯಿತು ಅಂದರೆ ನಂಗೆ ಪದ್ಯ 10:30ಗೆ ನಾವು ಕಾಲ್ ಮಾಡಿ ಹೇಳಿದ್ಲು. ನಾನು ಆಲ್ರೆಡಿ ಇವತ್ತು ಬುಕ್ ಆಗಿಬಿಟ್ಟಿದ್ದೆ ಒಂದಕ್ಕೆ. ಏನಕ್ಕೆ ಗೊತ್ತಾ, ನಮ್ಮ ಚಿತ್ರದುರ್ಗದಲ್ಲಿ ಒಂದು ಪ್ರತಿಷ್ಠಿತ ಕಾಲೇಜಿಂದ ನನಗೆ ಒಂದು ಜಡ್ಜ್ ಆಗೋದಕ್ಕೆ ಇನ್ವೈಟ್ ಮಾಡಿದರು. ಸೊ ಫೆಸ್ಟ್ ನಡೀತಾ ಇತ್ತು ಅವ್ರ ಕಾಲೇಜಲ್ಲಿ. ಸೊ ಚೇತನ್ ಅಣ್ಣಂಗೆ ಮತ್ತು ನನಗೆ ಜಡ್ಜಾಗಿ ಕರೆದಿದ್ರು. ಐ ಸೆಡ್ ಓಕೆ ಎಸ್, ಬರ್ತೀನಿ ಅಂತ ಹೇಳಿದ್ದೆ. ಬಟ್ ಇದು ರಾತ್ರಿ ಆಯಿತು. ಸೊ ನಾನು ಬೆಳಗ್ಗೆ ಫೋನ್ ಮಾಡಿ ಅವರಿಗೆ, ಸರ್ ಸಾರಿ ಬರೋಕ್ಕಾಗಲ್ಲ. ಸೊ ಹೆಂಗಾಯ್ತಂದ್ರೆ ನನಗೆ ಎರಡು, ಆ್ಯಸ್ ಅ ರ್ಯಾಪರ್ ಆರ್ ಆ್ಯಸ್ ಅ ಸಿಂಗರ್ ಆರ್ ಆ್ಯಸ್ ಅ ರೆಸ್ಕ್ಯೂರ್. ಸೊ ನಾನು ಇದೆರಡರಲ್ಲಿ ಆ್ಯಸ್ ಅ ರೆಸ್ಕ್ಯೂರ್ ಐ ಆಮ್ ಡೂಯಿಂಗ್ ದಿಸ್. ಸೊ ನಾನು ಅದನ್ನು ಚೂಸ್ ಮಾಡಬೇಕಾಗಿರೋವಂಥ ಸಿಚುವೇಶನ್ ಬಂತು. ಆ್ಯಂಡ್ ಪದ್ದಿನೂ ತುಂಬ ಹೇಳಿದ್ಲು, ಬಿಟ್ಟಾಕು ಅದು. ಏನಂದರೆ ಲೈಕ್ ಹಿಂಗೆ ಆಪರ್ಚುನಿಟೀಸ್ ಬರುತ್ತೆ, ಬಟ್ ಈ ಒಂದು ಜಸ್ಟಿಸ್ ಕೊಡಿಸೋವಂಥ ಇದರಲ್ಲಿ ನೀನಿರು. ಸೊ ನೀನಿದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೀನು ಮಾಡೋ ವೀಡಿಯೋಸಿಂದ ಆಗಿರ್ಬೋದು, ಏನೋ ಒಂದು ಮಾಡೋದ್ರಿಂದ ಅವೇರ್ನೆಸ್ ಕ್ರಿಯೇಟ್. ಅವಳು ತುಂಬ ಹೇಳಿದ್ಲು. ಆ್ಯಂಡ್ ಅಫ್ಕೋರ್ಸ್ ನಾನು ಯೋಚನೆ ಮಾಡಿದೆ, ನಂಗೆ ಇದೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಐ ಚೂಸ್ ಇನ್ ದಿಸ್. ಸೊ ಇವಾಗ ಸೊ ನಾನು ನೋಡಿ ನನ್ನ ಲೈಫ್ ಹೆಂಗಿದೆ ಅಂದರೆ, ಎರಡೂ ಇಂಪಾರ್ಟೆಂಟೇ, ಬಟ್ ಎರಡೂ ಬಿಡೋಕ್ಕಾಗಲ್ಲ. ಬಟ್ ಏನು ಮಾಡೋದು, ಒಂದನ್ನೇ ಇವಾಗ ಸದ್ಯಕ್ಕೆ ಬಿಟ್ಟಿದ್ದೀನಿ. ಸೊ ಆಮೇಲೆ ನನ್ನ ಪ್ಲೇಸಿಗೆ ಪ್ರಶಾಂತ್ ಅಣ್ಣಂಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಅಪ್ರೋಚ್ ಮಾಡಿದೆ. ಸೊ ನಾ ಪ್ಲೀಸ್ ಹೋಗೋಕ್ಕಾಗತ್ತಾ ಏನು ಎತ್ತ ಅಂತೆಲ್ಲ.
ಸೊ ಅವ್ರು ಅದಕ್ಕೆ ಹ್ಞೂ ಅಂದರು. ಸೊ ಅದು ನನಗೆ ಖುಷಿ ಆಯಿತು. ಸೊ ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಬನ್ನಿ ನಮ್ಮದೇ ಸ್ಮಶಾನ. ಸೊ ದಿನ ಬರ್ತಿದ್ದೆ, ಇವತ್ತು ಡಿಫ್ರೆಂಟಾಗಿ ಏನಕ್ಕೋ ಬಂದಿದ್ದೀನಿ. ನೋಡೋಣ ಬನ್ನಿ, ಕೈ ನೋತದೆ ಬನ್ನಿ. ಸೊ ಗಾಯ್ಸ್, ನೋಡಿದ್ರಿ ಅಲ್ಲ ಇಷ್ಟೊತ್ತು ಏನೇನಾಯಿತು ಎಲ್ಲ ಸ್ಟೋರಿ ಹೇಳ್ತಾ ಬಂದೆ. ಸೊ ಅಲ್ಲಿ ಆಗಿದ್ದು ಕೆಲವೊಂದು ಲೀಗಲ್ ಪ್ರೊಸೀಜರ್ಸ್ನ ನಾನು ನಿಜವಾಗ್ಲೂ ನಾನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಬಿಯಾಂಡ್ ದ ಲಾ. ಸೊ ಹಾಗಾಗಿ ಆ್ಯಂಡ್ ಖುಷಿ ವಿಚಾರ ಏನಪ್ಪ ಅಂದರೆ, ಇವತ್ತಾಲೆ ಅದು ಕೇಸೆಲ್ಲ ಆಗಿ 1-2 ದಿನ ಆಗಿದೆ. ಸೊ ಅವತ್ತು ಮಾರದಿನನೇ ಅಕ್ಯೂಸ್ಡ್ನ ಪೊಲೀಸವರು ಅರೆಸ್ಟ್ ಮಾಡಿದ್ರು. ಆ್ಯಂಡ್ ಆ ಗಾಡಿ ಇತ್ತಲ್ಲ, ಆ ಸ್ಕೂಲ್ ಬಸ್ ಏನಿತ್ತಲ್ಲ, ಅದು ಸೀಸ್ ಆಗಿದೆ. ಸೊ ಈಗ ಸದ್ಯಕ್ಕೆ ಒಂದು ಹಂತದಲ್ಲಿ ಒಂದು ಲೀಗಲ್ ಪ್ರೊಸೀಜರ್ ಮುಗ್ದಿದೆ. ಹಿ ಹ್ಯಾಸ್ ಗಾಟ್ ಬೀನ್ ಅರೆಸ್ಟೆಡ್ ರೈಟ್ ನಾವು. ಸೊ ನೆಕ್ಸ್ಟು ಅದೇನು ಶಿಕ್ಷೆ ಅದೇನು ಅದೆಲ್ಲ ಕಾನೂನು ಪ್ರಕಾರನೇ ಆಗಬೇಕು. ಸೊ ಎಲ್ಲನೂ ಕಾನೂನು ಪ್ರಕಾರನೇ ಹೋಗಿದ್ದೀವಿ ನಾವು, ಯಾವುದನ್ನು ಔಟ್ ಆಫ್ ದ ಲಾ ವಿ ಡಿಡಂಟ್ ವೆಂಟ್ ಲೈಕ್ ದಟ್. ಸೊ ನೋಡೋಣ ಏನು ಶಿಕ್ಷೆ ಆಗುತ್ತೆ ಏನಿದು ಅಂತೆಲ್ಲ. ಸೊ ದಯವಿಟ್ಟು ಪ್ಲೀಸ್ ಲರ್ನ್ ಕಂಪ್ಯಾಷನ್, ಪ್ಲೀಸ್ ಲರ್ನ್ ಕೋ ಎಕ್ಸಿಸ್ಟೆನ್ಸ್. ನಿಮ್ಮ ನೀವು ನನಗೆ ಒಂದಿಬ್ಬರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಆಯಿತಾ, ಈ ಥರ ಎಲ್ಲ ನಾನು ಓಡಾಡ್ತಿದ್ದೀನಿ, ನಾನು ಬ್ಯುಸಿ ಇದ್ದೀನಿ ಅಂತ. ಇವನ್ನ ನಂಗೆ ತುಂಬ ಕ್ಲೋಸ್ ಇರೋರಿಗೆ ಹೇಳಿದೆ. ಅವ್ರು ಏನಂದ್ರು ಗೊತ್ತಾ, ಇಷ್ಟು ಸೀರಿಯಸ್ ಆಗೋಕ್ಕೆ ಯಾಕೆ ಸ್ಫೂರ್ತಿ ಕಾರಣ ಅಂತಂದರು. ಕಾರಣ ಇಲ್ವಾ? ದೇರ್ ಇಸ್ ಅ ಲಾಟ್ ಆಫ್ ರೀಸನ್ಸ್. ಅದೇ ಜಾಗದಲ್ಲಿ ಒಬ್ಬ ಮನುಷ್ಯ ಇದ್ದಿದ್ರೆ ಅವನಿಗೆ ಫ್ಯಾಮಿಲಿ ಅಂತ ಇರ್ತಿತ್ತು, ಅವನಿಗೆ ಫ್ಯಾಮಿಲಿ ಇರ್ತಿತ್ತು ಅಂತ ನೋಡ್ತಿದ್ವಿ, ಅವನಿಗೆ ಹೆಂಡತಿ ಮಕ್ಳು ಇರ್ತಿದ್ರು ಅಂತ ನೋಡ್ತಿದ್ವಿ. ಬಟ್ ವೈ ಕಾಂಟ್ ವಿ ಕ್ಯಾನ್ ಸಿ ಇಟ್ ಇನ್ ಅನ್ ಅನಿಮಲ್? ನನ್ನ ಪ್ರಶ್ನೆ. ಆ ಜಾಗದಲ್ಲಿ ಒಂದು ನಾಯಿ ಮರಿದೆ ಮುಗೀತು. ಗುರು, ಅದಕ್ಕೂ ಸಿಬ್ಲಿಂಗ್ಸ್ ಇದ್ದಾರೆ ಗುರು, ಅದಕ್ಕೂ ತಾಯಿ ಅನ್ನೋದಿದೆ ಗುರು, ಅದಕ್ಕೆ ಫ್ಯಾಮಿಲಿ ಇರಲ್ವಾ? ಅದಕ್ಕೆ ಫ್ರೆಂಡ್ಸ್ ಇರಲ್ವಾ? ಒಬ್ಬ ಮನುಷ್ಯಗೆ ಮಾತ್ರನಾ? ಸೀರಿಯಸ್ ಅಲ್ಲ ಇದು, ಇನ್ನೂ ಸಿವಿಯಾರಿಟಿ ಆಗ್ಬೇಕು ಇಂಡಿಯಾದಲ್ಲಿ. ನಾನು ಅದನ್ನೇ ಕೇಳ್ಕೊಳ್ಳೋದು. ಇಂಡಿಯಾದಲ್ಲಿ ಅನಿಮಲ್ ಕ್ರುಯಾಲಿಟಿ ಕೇಸಸ್ಸು ಜಾಸ್ತಿ ಆಗ್ತಾನೆ ಇದೆ. ಆ್ಯಂಡ್ ಅದಕ್ಕೆ ಶಿಕ್ಷೆ ಆಗಲಿ ಅದಕ್ಕೆ ಪನಿಷ್ಮೆಂಟ್ ಆಗಲಿ ಕಮ್ಮಿ ಆಗ್ತಾ ಇದೆ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕ್ತೀನಿ. ನಾನು ಹರೀಶ್ ಸರ್ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ದೀನಿ, ಒಂದು ಪಾರ್ಟ್ 3 ಇಂಟರ್ವ್ಯೂಸ್ ಇದೆ. ಸೊ ಅದನ್ನು ಹಾಕ್ತಾ ಹೋಗ್ತೀನಿ. ಅವ್ರು ಹೇಳ್ತಾ ಹೋಗ್ತಾರೆ ನೋಡಿ, ನಿಮಗೆ ಯಪ್ಪ ಇಷ್ಟು ಕೆಟ್ಟ ಪ್ರಪಂಚದಲ್ಲಿ ಬದುಕ್ತಿದ್ದೀವಾ ಅಂತ ಅನಿಸ್ಬಿಡುತ್ತೆ ನಿಮಗೇನೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಪ್ರಪಂಚದಲ್ಲಿ ಇರೋರೆಲ್ಲ ಕೆಟ್ಟವರಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲರೂ ಕೆಟ್ಟವರಾಗೆ ಬಿಹೇವ್ ಮಾಡ್ತಾ ಇದ್ದೀವಿ ಅಷ್ಟೆ. ಸೊ ಪ್ಲೀಸ್ ಲರ್ನ್ ಕಂಪ್ಯಾಷನ್. ಸೊ ಅವುಗಳಿಗೂ ಮನೆ ಇರುತ್ತೆ, ಅವುಗಳಿಗೂ ಒಂದು ಮನಸ್ಸಿರುತ್ತೆ. ಬಾಯಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀವಲ್ಲ. ಬಾಯಿ ಇದು ಬಿಟ್ಟಿದ್ರೆ ಅವಕ್ಕೆ ಮಾತಾಡೋಕೆ ಬಂದ್ಬಿಟ್ಟಿದ್ರೆ ನಮ್ಮನೆ ಹುರಿದು ಮುಕ್ಬಿಡ್ತಿದ್ವು ಅವು. ಓಕೆನಾ? ಇವಾಗ ನಾವೇನೋ ಹುರಿದು ಮುಕ್ತಾ ಇದ್ದೀವಲ್ಲ, ಆ ಥರ ನಮಗೂ ಮಾಡ್ತಾ ಇದ್ವು ಅವು. ಬಾಯಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಹೆಂಗೆ ಬೇಕೋ ಹಂಗೆ ಟ್ರೀಟ್ ಮಾಡ್ಕೊತಾ ಇದ್ದೀವಿ. ಬಾಯಿ ಇಲ್ಲ ಅನ್ನೋದು ಬಿಡಿ, ವೋಟಿಂಗ್ ರೈಟ್ಸ್ ಏನಾರು ಇದ್ಬಿಟ್ಟಿದ್ರೆ ಸಿಂಹಾಸನದ ಮೇಲೆ ಹಾಕಿ ಕೂರಿಸ್ಬಿಡ್ತಿದ್ರು ನಮ್ಮ ಪೊಲಿಟಿಷಿಯನ್ಸ್ ಅವಕ್ಕೆ. ಸೊ ಏನೂ ಮಾಡೋಕ್ಕಾಗಲ್ಲ. ಬದುಕ್ತಿದ್ದೀವಿ 4 ದಿನ ಬದುಕ್ತೀವಿ ಗೈಸ್. ಲಿಟ್ರಲಿ ನಾವು 4 ದಿನ ಬದುಕೋದು. ಸೊ ಇರೋಷ್ಟು ದಿನ ಯಾರು ಮಾಡಿ ಹೋಗೋಣ. ಓಕೆ, ಅಷ್ಟೆ. ಸೊ ಅಫಿಷಿಯಲಿ ನಾನು ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅಫ್ಕೋರ್ಸ್ ಇನ್ನೊಂದ್ಸತಿ ಹೇಳಿಬಿಡ್ತೀನಿ. ವೆಟರ್ನರಿ ಡಾಕ್ಟರ್ಸು, ಪೊಲೀಸ್ ಆಫೀಸರ್ಸು, ಮತ್ತು ನಮ್ಮ ಹರೀಶ್ ಸರು, ಅಫ್ಕೋರ್ಸ್ ಪದ್ದಿ, ಸೊ ಅಜ್ಜು, ನಾಗರಾಜಣ್ಣ, ಅಶೋಕಣ್ಣ, ಸೊ ಇವರೆಲ್ಲರಿಗೂ ಅಫಿಷಿಯಲಿ ಥ್ಯಾಂಕ್ಸ್. ಬಟ್ ಪರ್ಸ್ನಲಿ ಗುರುಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ಹಿ ಬೀನ್ ವಿತ್ ಮೀ ಆ್ಯಕ್ಚುಲಿ ಫಸ್ಟಿಂದ ಲಾಸ್ಟ್ವರೆಗೂ ಏನೇನಾಯಿತು ಅನ್ನೋದ್ರಲ್ಲೆಲ್ಲ ಇದ್ದ ಜೊತೆಗೆ. ಸೊ ಒಂದೇ ಒಂದು ಮಾತು ಕೇಳಿದ್ದು, ಬರ್ತೀಯ, ಈ ಥರ ಕೇಸ್ ಆಗಿದೆ, ಜೊತೇಲಿ ಇರ್ತೀಯಾ ಅಂತ ಹೇಳಿದೆ. ಸರಿ ಆಯಿತು ಬಾ ಅಂತ ಪಾಪ ಅವ್ನ ಕೆಲಸ ಎಲ್ಲ ಬಿಟ್ಟು ನನ್ನ ಜೊತೆ ಬಂದು ಹ್ಯಾಸ್ ಬೀನ್ ವಿತ್ ಮೀ. ಸೊ ಯಾರೂ ಬರಲ್ಲ ಗಾಯ್ಸ್, ಈ ಥರ ಕೋರ್ಟು ಕೇಸು ಅಷ್ಟು ಈಸಿಯಾಗಿ ಯಾರೂ ಬರಲ್ಲ. ಆ ಥರ ನಿಮ್ಮ ಲೈಫಲ್ಲಿ ಒಬ್ಬ ಫ್ರೆಂಡ್ ಆಗಲಿ ಯಾರೋ ಒಬ್ಬರಾಗಲಿ ಬರ್ತಿದ್ದಾರೆ ಅಂದರೆ ಅವ್ರನ್ನ ಕಳ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಜಸ್ಟ್ ಸೈನಿಂಗ್ ಆಫ್ ದ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಸರ್ದು ಇಂಟರ್ವ್ಯೂ ಇದೆ.
ಸೊ ಯಾರ್ಯಾರು ನಿಜವಾಗ್ಲೂ ಅನಿಮಲ್ ಲವರ್ಸ್ ಇದ್ದೀರಾ ಆ ವೀಡಿಯೋಸ್ಗಳನ್ನ ನೋಡಲೇಬೇಕು. ಸೊ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್.